ವ್ಯಾಲೆಂಟೈನ್ಸ್ ಡೇ. ಬಾಡಿಲಿ ಹೀಟ್ ಜಾಸ್ತಿ ಇದ್ರೆ ಡಿಹೈಡ್ರೇಷನ್ ಆಗಿದ್ರೆ ಕಲ್ ಸಕ್ಕರೆ ಹಾಕೊಂಡು ತಿಂದ್ರೆ ಒಳ್ಳೆಯದು. ರಕ್ಕಸಾಪುರದೊಳ ಮೂವಿ ನೋಡಕ್ ಬಂದಿದೀವಿ. ರೆಡ್ ವೆಲ್ವೆಟ್ ಹಾರ್ಟ್ ಬೀಟ್ ಕೇಕ್ ಐಸ್ ಕ್ರೀಮ್. ನಾವು ಕಮಿಟ್ ಆಗಿ ಆಲ್ಮೋಸ್ಟ್ 3 ಇಯರ್ಸ್ ಆಯಿತು. ಸೊ ಇಲ್ಲಿವರೆಗೂ ಒಂದು ಸಲನೂ ನಾವು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿಲ್ಲ. ಗ್ಲೆನ್ಸ್ ಬೇಕ್ ಹೌಸಿಂದ ಕಪ್ ಕೇಕ್ಸ್ ತಂದಿದ್ವಿ. ಸೊ ಅದನ್ನು ಇಲ್ಲಿ ಡೆಕೋರೇಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ಇದೇನು ಅಂತ ಡೌಟ್ ಪಡ್ತಿದ್ರಲ್ವಾ, ಇದು ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಂದರೆ ವ್ಯಾಲೆಂಟೈನ್ಸ್ ಡೇ ಇವತ್ತು. ಸೊ ಹಾಗಾಗಿ ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇವತ್ತು ಆ ಡೇ ಇನ್ ಮೈ ಲೈಫ್ ಥರನೂ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇಬ್ಬರು ಕೆಲ್ಸಕ್ಕೆ ಹೋಗೋದ್ರಿಂದ ನಮಗೆ ಫ್ರೀ ಸಿಗೋದೆ ಸ್ಯಾಟರ್ಡೇ ಸಂಡೇ. ಸೊ ಹಾಗಾಗಿ ಇವತ್ತು ಸ್ಯಾಟರ್ಡೇ ಬೇರೆ ಬಂದಿದೆ. ಸೊ ನಾವೇನೇನು ಮಾಡ್ತೀವಿ ಮನೇಲಿ ಅಂತ ಎಲ್ಲ ತೋರಿಸ್ತೀವಿ. ಆ್ಯಂಡ್ ಇನ್ನೊಂದು ಏನಂದರೆ ನಾವು ಕಮಿಟ್ ಆಗಿ ಆಲ್ಮೋಸ್ಟ್ 3 ಇಯರ್ಸ್ ಆಯಿತು. ಸೊ ಇಲ್ಲಿವರೆಗೂ ಒಂದು ಸಲನೂ ನಾವು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿಲ್ಲ. ಸೊ ಇವಾಗ ಮದುವೆ ಆಗಿ ಇಬ್ಬರು ಜೊತೆಗೆ ಇದ್ವಲ್ಲ ಅಂದ್ಬಿಟ್ಟು ಮಾಡಿದ್ದೀವಿ. ಆ್ಯಂಡ್ ವ್ಯಾಲೆಂಟೈನ್ಸ್ ಡೇ ವೀಕ್ ಅಂದ್ಬಿಟ್ಟು ರೀಲ್ಸ್ ಕೂಡ ಮಾಡಿದ್ದೀವಿ. ಸೊ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಯೂಟ್ಯೂಬಲ್ಲೂ ಹಾಕಿದ್ದೀನಿ. ಸೊ ಅಷ್ಟೇ, ಇವಾಗ ಸದ್ಯಕ್ಕೆ ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ. ನೆಕ್ಸ್ಟು ಟಿಫನ್ ಮಾಡಬೇಕು. ನಾನು ಅಡುಗೆ ಮಾಡೋಣ ಅಂತ ಹೋಗ್ತಾ ಇದ್ದೆ, ನೋಡಿದ್ರೆ ಅಷ್ಟರಲ್ಲಿ ಇನ್ನೊಂದು ಪಾರ್ಸಲ್ ಇಟ್ಕೊ ಬರ್ತಾ ಇದ್ದಾರೆ. ಮತ್ತೇನು ಆರ್ಡರ್ ಮಾಡಿದ್ದೀರಾ? ಹೆಲ್ತಿ ಅದು ಹೆಲ್ತಿನಾ? ಇದು ಸ್ನ್ಯಾಕ್ಸು. ಇದು ಇವತ್ತು ಮೂವಿಗೆ ಹೋಗ್ತಿದೀವಲ್ಲ, ಅದಕ್ಕೆ ಸ್ನ್ಯಾಕ್ಸ್. ಇದು 2 ಹೆಲ್ತಿ. ಎಲ್ಲ ಕೂಪನ್ ಇರೋದ್ರಿಂದ ಉಜ್ಜಾಡ್ತಿದೀವಿ. ಜಾನ್ವಿ ಸವಾಸ ಮಾಡಿ ಹಾಳಾಗ್ತಿದೀವಿ ಆರ್ಡರ್ ಮಾಡಿ. ಸೊ ಹೆಲ್ತಿ ಆಗಿರಲಿ ಅಂದ್ಬಿಟ್ಟು ಎಳ್ನೀರು ಆರ್ಡರ್ ಮಾಡಿದ್ದಾರೆ. ಇವಾಗ ಫಸ್ಟ್ ಎಳ್ನೀರು ಕುಡಿದ್ಬಿಟ್ಟು ಆಮೇಲೆ ಟಿಫನ್ ತಿನ್ನೋದು. ಬೆಳಗ್ಗೆ ಎಳ್ನೀರನ್ನ ಕುಡಿದ್ರೆ ಸ್ಕಿನ್ನು ಗ್ಲೋ ಆಗುತ್ತೆ. ಖಾಲಿ ಹೊಟ್ಟೆಲಿ ಕುಡಿಬೇಕು, ಆಮೇಲೆ ಹೊಟ್ಟೆಲಿರೋ ಬ್ಯಾಕ್ಟೀರಿಯಾಸ್ ಎಲ್ಲ ಹೋಗುತ್ತಂತೆ. ಅಂತ ಆಲ್ಮೋಸ್ಟ್ ಎಳ್ನೀರ್ಗಿಂತ ಪೇಪರ್ ಗಂಜಿನೇ ಅಲ್ಲಿ ಕಾಯಿ ಇರ್ತಲ್ಲ, ಅದೇ ನಂಗೆ ಸಖತ್ ಇಷ್ಟ. ಎಲ್ರಿಗೂ ಆಲ್ಮೋಸ್ಟ್ ಅಲ್ಲಿ ಹಂಗೇನೆ. ಬಾಡಿಲಿ ಹೀಟ್ ಜಾಸ್ತಿ ಇದ್ರೆ ಡಿಹೈಡ್ರೇಷನ್ ಆಗಿದ್ರೆ ಕಲ್ ಸಕ್ಕರೆ ಹಾಕೊಂಡು ತಿಂದ್ರೆ ಒಳ್ಳೆಯದು. ಇವತ್ತು ಸ್ಯಾಟರ್ಡೇ ವೀಕೆಂಡ್ ಆಗಿರೋದ್ರಿಂದ ನಾವು ಹೆಂಗೂ ಲೇಟಾಗಿ ಎದ್ದಿರ್ತೀವಿ. ಸೊ ಟೈಮ್ ಜಾಸ್ತಿ ಇರಲ್ಲ ಅಡುಗೆ ಮಾಡ್ಕೊಳ್ಳೋಕ್ಕೆ. ಹಾಗಾಗಿ ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡ್ಕೊತೀನಿ. ಇದಕ್ಕೆ 3 ಥರ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು. ಸೊ ಇದನ್ನ ಸ್ವಲ್ಪ ನೀರು ಹಾಕೊಂಡು ರುಬ್ಬಿಟ್ಟು ದೋಸೆ ಮಾಡಿ ತಿನ್ನೋದು. ಇದನ್ನ ಕೈಯಲ್ಲೂ ಕಲಿಸ್ಕೋಬೋದು, ಬಟ್ ಗಂಟಾಗುತ್ತೆ ಅಂತ ಮಿಕ್ಸಿಗೆ ಹಾಕಿ ರುಬ್ತಿದ್ದೀವಿ. ದೋಸೆ ರೆಡಿ ಆಯಿತು. ಈಗ ಅದಕ್ಕೆ ಚಟ್ನಿ ಪುಡಿ. ಇನ್ನಿದು ಕಡಲೆಕಾಯಿ ಚಟ್ನಿ ಪುಡಿ, ಕಡಲೆ ಬೀಜ ಸಾರಿ ನಾವು ಮಾಡಿರೋದಲ್ಲ, ಹೊರಮ ಮಾಡ್ಕೊಟ್ಟಿರೋದು. ಸಕ್ಕತ್ತಾಗಿದೆ ಟೇಸ್ಟು. ಇದನ್ನ ಹಾಕೊಂಡು ತಿಂತಾ ಇದ್ರೆ ಸೂಪರ್. ಟಿಫನ್ ಎಲ್ಲ ಆಯಿತು. ಇವಾಗ ವ್ಯಾಲೆಂಟೈನ್ಸ್ ಡೇಗೆ ಡೆಕೋರೇಷನ್ ಮಾಡೋಣ ಅಂದ್ಬಿಟ್ಟು ಆನ್ಲೈನಲ್ಲಿ ಏನೇನೋ ಹುಡುಕ್ತಾ ಇದ್ದೀವಿ. ತೋರಿಸ್ತೀನಿ. ಡೆಕೋರೇಷನ್ ಐಟಮ್ಸ್ ಆರ್ಡರ್ ಮಾಡ್ತಾ ಇದ್ದೀವಿ. ನಾಳೆ ಹಬ್ಬ ಅಂದ್ಬಿಟ್ಟು ಬೆಡ್ಶೀಟ್ ಎಲ್ಲ ತೆಗೆದು ವಾಶಿಗೆ ಹಾಕಿದ್ದೀವಿ. 3ನೇ ಆರ್ಡ್ರ್ ದಿನದಲ್ಲಿ ನೋಡಪ್ಪ ಏನೋ ತರ್ತಿರೋದ. ಎಲ್ಲ ಮೀಶೋ ಪ್ರಾಡಕ್ಟು. ಇದು ವ್ಯಾಲೆಂಟೈನ್ ಸ್ಪೆಷಲ್ ಇವಾಗ ಮಾಡಿರೋದು. ಬೇಡ, ಅನ್ಬಾಕ್ಸ್ ಮಾಡೋಣ. ಓಪನ್ ಮಾಡಿ. ವ್ಯಾಲೆಂಟೈನ್ ಸ್ಪೆಷಲ್ಸು. ಓಕೆ, ನೆಕ್ಸ್ಟ್ ಇದು ಹಾರ್ಟ್ ಶೇಪ್ ಕ್ಯಾಂಡಲ್ಸು. ಕೇಕು ಸ್ಪೆಷಲ್ ರೆಡ್ ವೆಲ್ವೆಟ್ ಹಾರ್ಟ್ ಬೀಟ್ ಕೇಕ್ ಐಸ್ ಕ್ರೀಮ್. ಇದು ಬಲೂನ್ಸು ಡೆಕೋರೇಷನು. ಡೆಕೋರೇಷನ್ ಈಗ ಮಧ್ಯಾಹ್ನ ಮಾಡಿ ಆಮೇಲೆ ಮೂವಿ ಹೋಗೋಣ ಅಂದ್ಕೊಂಡಿದ್ವಿ. ಬಟ್ ಇವಾಗ ಟೈಮ್ ಆಗಲ್ಲ ಅಂದ್ಬಿಟ್ಟು ನೈಟಿಗೆ ಶಿಫ್ಟ್ ಮಾಡಿದ್ದೀವಿ. ಸೊ ಇವಾಗ ಫುಲ್ ಡೆಕೋರೇಷನ್ ಮಾಡಿ ಇಟ್ಬಿಟ್ಟು ಹೋಗ್ತೀವಿ. ನೈಟ್ ಬಂದು ಸೆಲೆಬ್ರೇಟ್ ಮಾಡ್ತೀವಿ. ಪಟಪಟ ಅಂತ ಡೆಕೋರೇಷನ್ ಮಾಡಿ ಪಟಪಟ ಅಂತ ರೆಡಿಯಾಗಿ ಮೂವಿ ಹೋಗಬೇಕು. ಗ್ಲಾಸ್ ಚೇರ್ ಇತ್ತು, ಅದ್ರದ್ದು ಸ್ಟಾಕ್ ಇಟ್ಕೊಬಿಟ್ಟು ಇವು ಊದ್ತಾ ಇದ್ದೀವಿ. ಇವು ನಮ್ದು ಒಂದೊಂದಲ್ಲ ಗುರು ಅವತಾರ. ಸದ್ಯಕ್ಕೆ ಬಿ ಮೈನ್ ಅಂತ ಮಾಡಾಯಿತು. ಇನ್ನು ಬಲೂನ್ ಊದಬೇಕು, ಆಮೇಲೆ ಇಲ್ಲೆಲ್ಲ ಪೇಸ್ಟ್ ಮಾಡಬೇಕು. ರೆಡಿ ಹಾಕಿ ಫಸ್ಟು ಪಟ್ಟಂತ ಬಟ್ಟೆ ಹಾಕೊಬರ್ತೀನಿ, ಆಮೇಲೆ ಮೇಕಪ್ ಮಾಡ್ಕೊತೀನಿ. ಇವತ್ತಿನ ಔಟ್ಫಿಟ್ ಜಸ್ಟ್ ಒಂದು ಟಾಪು ಮತ್ತು ಟ್ರೌಸರ್ಸ್ ಹಾಕ್ಕೊಂಡಿದ್ದೀನಿ. ಸೊ ಫೈನಲ್ ಲುಕ್ ರೆಡಿ. ಇಲ್ಲಿ ಮೂವಿಗೆ ಹೊರಟಿದ್ದೀವಿ. ಇದನ್ನೆಲ್ಲ ಹ್ಯಾಕ್ ಮಾಡಿ ತೊಗೊಂಡೋಗ್ಬೇಕು. ಎಲ್ಲ ಇಲ್ಲಿ ಹಿಡನ್ ಪ್ಲೇಸಿಗೆ ಇಟ್ಕೊಂಡು ತೊಗೊಂಡೋಗದೆ. ಫೈನಲಿ ಶಾಂತಿನಿಕೇತನ್ ಮಾಲೆಗೆ ಯಾವ್ದಾದ್ರು ರಕ್ಕಸಾಪುರದೊಳ ಮೂವಿ ನೋಡೋಕೆ ಬಂದಿದ್ದೀವಿ. ವ್ಯಾಲೆಂಟೈನ್ಸ್ ಸ್ಪೆಷಲ್ ಬನ್ನಿ ಹೋಗೋಣ. ಮಿಷನ್ ಪಾಸ್. ರಕ್ಕಸಾಪುರದೊಳು
ಸಖತ್ ಚಿಕ್ಕದು ಟ್ಯಾಕಿಸು ಕಂಜೆಸ್ಟೆಡ್ ಇದೆ. ಯಾವಾಗಲೂ ರೀಕ್ಲೈನರ್ ಹೋಗಿ ಹೋಗಿ ನಾರ್ಮಲ್ ಕೂರಕ್ಕಾಗ್ತಿಲ್ಲ. ಸಖತ್ ಚಿಕ್ಕ ಸೀಟು. ಮೂವಿ ಮಾತ್ರ ಸಖತ್ತಾಗಿತ್ತು. ಸ್ವಲ್ಪನೂ ಬೋರೇ ಆಗಲಿಲ್ಲ. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಚೆನ್ನಾಗಿತ್ತು. ಒಂದೊಂದು ಮೂಮೆಂಟ್ಗೂ ಏನಾಗುತ್ತೆ ಅನ್ನೋ ಥರ ಫುಲ್ ಸಸ್ಪೆನ್ಸ್ ಥ್ರಿಲ್ಲರು. ಓವರಾಲ್ ಮೂವಿ ಚೆನ್ನಾಗಿತ್ತು. ಮೂವಿ ಎಲ್ಲ ಮುಗಿಸ್ಕೊಬಂದ್ವಿ. ಇವಾಗ ಡೆಕೋರೇಷನ್ ಸ್ಟಾರ್ಟ್ ಮಾಡಬೇಕು. ಇಲ್ಲೇನೋ ಮಾಡ್ತಾ ಇದ್ದಾರೆ. ಏನದು? ಬಲೂನ್ ಸ್ಟ್ಯಾಂಡು. ಬಲೂನ್ ಸ್ಟ್ಯಾಂಡ್ ಅದೆಲ್ಲ ಕೊಡ್ತಾರೆ ಅನ್ಕೊಂಡಿದ್ವಿ ನಾವು ಡೆಕೋರೇಷನಲ್ಲಿ, ಬಟ್ ಅದು ಕೊಟ್ಟಿರಲಿಲ್ಲ. ಅದು ಇವಾಗ ಎಕ್ಸ್ಟ್ರಾ ತಂದಿರೋದು. ಇವಾಗ ಪಟಪಟನೆ ಡೆಕೋರೇಷನ್ ಮಾಡಿ ರೆಡಿ ಆಗೋಣ ಬನ್ನಿ. ಇವಾಗ ಪೇಸ್ಟ್ ಮಾಡ್ತಾ ಇದ್ದೀವಿ. ಈಗ ಪೇಸ್ಟ್ ಮಾಡಾಯ್ತು, ಅಂಟ್ಸಾಯ್ತು. ಈಗ ಬಲೂನ್ ಉದ್ಬೇಕು. ಟೈಮು 8:15. ಬಲೂನ್ ಉತ್ತಾ ಇದ್ದೀವಿ. ಡುಮ್ ಡುಮ್ ಡುಮ್. ಅದ್ರ ಒಳಗೆ ಹಾರ್ಟ್ ಇದೆ, ಅದನ್ನು ನಿಲ್ಸೋಕ್ಕೆ ಒಂದು ಸರ್ಕಸ್ ಮಾಡ್ತಾ ಇದ್ದೀವಿ. ಸಾಕು. ಇವಾಗ ಸ್ಟ್ಯಾಂಡ್ ರೆಡಿ ಮಾಡ್ತಾ ಇದ್ದೀವಿ. ಸ್ವಲ್ಪ ಫ್ಲವರ್ಸ್ ತಂದಿದ್ದೀವಿ. ಈಗ ಟೀಪ ಎಲ್ಲ ರೆಡಿ ಆಗಿದೆ. ಇದ್ರ ಮೇಲೆಲ್ಲ ಡೆಕೋರೇಷನ್ ಮಾಡಬೇಕು. ಇದು ರೆಡಿ ಆಗಿದೆ. ಇದನ್ನ ಊದ್ತಾ ಇದ್ದಾರೆ. ಇಲ್ಲಿ ಪಕ್ಕಕ್ಕೆ ಅಂಟಿಸ್ಬೇಕು. ಇವಾಗ ಫ್ಲವರ್ಸ್ನೆಲ್ಲ ಬಿಡಿ ಬಿಡಿ ಮಾಡ್ತಾ ಇದ್ದೀನಿ. ಇಲ್ಲೆಲ್ಲ ಫುಲ್ ಡೆಕೋರೇಟ್ ಮಾಡಬೇಕು. ಅದಕ್ಕೆ ಇನ್ನ ಬದಲು ಊದೋದ್ರಲ್ಲೇ ಅವ್ರೆ. ಗ್ಲೆನ್ಸ್ ಬೇಕ್ ಹೌಸಿಂದ ಕಪ್ ಕೇಕ್ಸ್ ತಂದಿದ್ವಿ. ಸೊ ಅದನ್ನು ಇಲ್ಲಿ ಡೆಕೋರೇಟ್ ಮಾಡ್ತಾ ಇದ್ದೀವಿ. ಇನ್ನು ಕ್ಯಾಂಡಲ್ಸ್ ಇಡಬೇಕು. ಇಲ್ಲೆಲ್ಲ ಆಯ್ತಾ ಸರ್? ಇನ್ನು ಅಂಟಿಸ್ಬೇಕು ಇಲ್ಲಿಗೆ. ಟೈಮ್ ಆಲ್ರೆಡಿ 9:15. ಇವಾಗ ಕೇಕ್ ಓಪನ್ ಮಾಡ್ತಾ ಇದ್ದೀವಿ. ಐಸ್ ಕ್ರೀಮ್ ಕೇಕ್, ರೆಡ್ ವೆಲ್ವೆಟ್ದು ಐಸ್ ಕ್ರೀಮ್ ಕೇಕ್. ಮನೇಲಿ ಎಲ್ಲ ಡೆಕೋರೇಷನ್ ಆಗಿ ಎಲ್ಲ ಸೆಟಪ್ ಆಗಿದೆ. ಕೇಕ್ ಕಟ್ ಮಾಡೋಕ್ಕೆ ರೆಡಿಯಾಗಿ ಕೂತಿದ್ದಾಳೆ. ಫುಲ್ ರೆಡಿ ಆಗಿದ್ದೀವಿ. ಇವಾಗ ಕೇಕ್ ಕಟ್ ಮಾಡಬೇಕು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು. ಇಲ್ಲೆಲ್ಲ ಗ್ಲೆನ್ಸ್ ಹೌಸ್ದು ಕಪ್ ಕೇಕ್ಸ್ ಇಟ್ಟಿದ್ದೀವಿ. ಇಲ್ಲಿ ಕೇಕು, ಇಲ್ಲಿ ಮತ್ತೆ ಇನ್ನೊಂದು, ಇಲ್ಲಿ ಕ್ಯಾಂಡಲ್ಸು ಹಾರ್ಟ್ ಶೇಪಲ್ಲಿ ರೋಸ್ ಕ್ಯಾಂಡಲ್ಸು. ಸ್ಮೆಲ್ ಮಾತ್ರ ತುಂಬ ಸಖತ್ತಾಗಿದೆ. ಹೆಂಗೆ ಅನಿಸ್ತಾವೆ? ಚೆನ್ನಾಗಿತ್ತು, ಸಖತ್ತಾಗಿದೆ. ಫಸ್ಟ್ ಟೈಮ್ ಮಾಡಿದ್ದು ಈ ಥರ ಎಲ್ಲ ಡೆಕೋರೇಷನ್. ಫೈನಲ್ ಡೆಕೋರೇಷನ್. ಹೆಂಗೆ ಅನಿಸ್ತು ನಾ ವ್ಯಾಲೆಂಟೈನ್ಸ್ ಡೇ? ಚೆನ್ನಾಗಿತ್ತು. ನಿಮ್ಗೆ ಹೆಂಗೆ ಅನ್ನಿಸ್ತು? ನಿಮ್ಗೆ ಚೆನ್ನಾಗಿತ್ತು. ಫಸ್ಟ್ ವ್ಯಾಲೆಂಟೈನ್ಸ್ ಡೇ ನಮ್ಮದು. ಅದೇ ಹೇಳಿದ್ನಲ್ಲ, ಕಮಿಟ್ ಆಗಿ 3 ವರ್ಷ ಆದ್ರೂ ಫಸ್ಟ್ ಸಲನೂ ಸೆಲೆಬ್ರೇಟ್ ಮಾಡಿರಲಿಲ್ಲ. ಇವತ್ತು ಎಲ್ಲ ಅರೇಂಜ್ ಮಾಡ್ಕೊಂಡು ಇವತ್ತೇ ಎಲ್ಲದರಲ್ಲೂ ಆರ್ಡ್ರ್ ಮಾಡಿ ಎಲ್ಲ ಬಡ ಮಾಡಿ ಈಗ ಬಡ ಸೆಲೆಬ್ರೇಟ್ ಮಾಡಿದ್ವಿ. ಈಗ ಸೆಲೆಬ್ರೇಟ್ ಮಾಡೋದಕ್ಕಿಂತ ಕ್ಲೀನ್ ಮಾಡೋದಿರೋದು. ಎಲ್ಲ ಕಿತ್ತೆಲ್ಲ ಕ್ಲೀನ್ ಮಾಡ್ತೀವಲ್ಲ ಅದಿರೋದು. ಎಲ್ಲರೂ ಇದೇನು ಅಂತ ಡೌಟ್ ಬರ್ತಿದ್ರಲ್ವಾ, ಇದು ಲೈಟರ್, ಚಾರ್ಜಬಲ್ ಲೈಟ್ರ್. ಇದು ಗ್ಯಾಸ್ ಕಚ್ಚೋಕ್ಕೆ, ಲೈಟ್ರ್ ಎಲ್ಲ ಇದೆಲ್ಲ ಕಚ್ಚೋಕ್ಕೆಲ್ಲ ಈಸಿ ಆಗುತ್ತೆ.
ಇದು ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ. ಇದು ಲೈಟ್ರ್ ಎಲ್ಲ ಹೋಗುತ್ತೆ ಅನ್ನೋದಿದ್ರೆ ಈ ಥರ ಯೂಸ್ ಮಾಡ್ಬೋದು. ಚಾರ್ಜ್ ಮಾಡ್ಕೊಂಡು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಬೇಕು ಅಂದರೆ ಕಮೆಂಟ್ ಮಾಡಿ, ಲಿಂಕ್ ಹಾಕ್ತೀನಿ. ಸೊ ಇಷ್ಟ ಆಗಿತ್ತು ನಮ್ಮ ವ್ಯಾಲೆಂಟೈನ್ಸ್ ಡೇ. ಈ ವ್ಲಾಗ್ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. See you, good night.